ಒಂದು ತಿಂಗಳ ಭ್ರೂಣ ಇಟ್ಟಿದ್ದೇವೆ. ಇದೊಂದು 40 ದಿವಸದ್ದು, ಇವತ್ತು 2 ತಿಂಗಳು ಅಥವಾ 60 ದಿವಸದ ಭ್ರೂಣವನ್ನು ಕೂಡ ಇಟ್ಟಿದ್ದೇವೆ. ಇದು ಹಾಗೆಯೇ ಇದು ಸ್ವಲ್ಪ ಅದಕ್ಕಿಂತ 4 ತಿಂಗಳ ಭ್ರೂಣ, ಇದು ಹಾಗೆಯೇ ಮತ್ತೆ 5 ತಿಂಗಳು, ಇದು ಹಾಗೆಯೇ ಪೂರ್ತಿ ಬೆಳೆದಿರ್ತಕ್ಕಂಥ ಎಮ್ಮೆ ಅದು ಒಂದು ಇದು 8 ತಿಂಗಳು. ಕೆಲವು ಬಾರಿ ಹಾರ್ಮೋನ್ ಕೊರತೆ ಆದಾಗ, ಪ್ರೊಜೆಸ್ಟ್ರಾನ್ ಕಡಿಮೆ ಡೆಫಿಷಿಯನ್ಸಿ ಆದಾಗ ಅಲ್ಲಿ ಕೆಲವು ಬಾರಿ ಏನಾದರೂ ಹೈ ಟೆಂಪ್ರೇಚರ್ಸ್, ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸು, ಹವಾಮಾನ ವೈಪರೀತ್ಯಗಳು ಅಥವಾ ಸ್ಟ್ರೆಸ್ಸು, ಕೆಲವು ಸಾರಿ ಇವನ್ ವ್ಯಾಕ್ಸಿನೇಷನ್ಸ್ ಆಗಿರ್ಬೋದು ಅಥವಾ ಈ ಥರದ್ದೇನೋ ಕೆಲವು ಸಾರಿ ಸ್ಟ್ರೆಸ್ ಆದಾಗ ಅಥವಾ ಏನಾದರೂ ಕಾಯಿಲೆ, ಅತ್ಯಂತ ತುಂಬ ಕಾಯಿಲೆ, ಸಡನ್ನಾಗಿ ಕಾಯಿಲೆ ಬಂದಾಗ, ಆಮೇಲೆ ಈ ಥರ ಇನ್ಫೆಕ್ಷನ್ಸು, ಕೆಲವು ಸಾರಿ ಇನ್ಫೆಕ್ಷನ್ಸ್, ಗರ್ಭಕೋಶದ ಇನ್ಫೆಕ್ಷನ್ಗಳಾದಾಗ ಏನಾಗುತ್ತೆ, ಆ ಸಂದರ್ಭದಲ್ಲಿ ಏನು ಗರ್ಭ ಆಗಿರ್ತಕ್ಕಂಥ ಭ್ರೂಣ ಕಂದು ಹಾಕ್ಬಿಡ್ತದೆ. ಅದನ್ನು ಪ್ರತಿ 4 ರಿಂದ 8 ತಿಂಗಳ ಕರುಗಳಿಗೆ, ಅದು ಹಸು ಕರು ಅಥವಾ ಹೆಮ್ಮೆ ಕರುಗಳು, ಹೆಣ್ಣು ಕರುಗಳಿಗೆ 4 ರಿಂದ 8 ತಿಂಗಳ ಒಳಗಡೆ ಇದಕ್ಕೆ ವ್ಯಾಕ್ಸಿನ್ ಕೂಡ ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಬ್ರುಸೆಲ್ಲೋಸಿಸ್ ಅಂತ ಏನು ಕರಿತೀವಿ, ಕಂದು ರೋಗ ಅಂತ, ಅದಕ್ಕೆ ಲಸಿಕೆಯನ್ನು ಹಾಕ್ತಾ ಇರೋದ್ರಿಂದ ಮುಂದೆ ಆಗ್ತಕ್ಕಂಥ ಗರ್ಭಪಾತವನ್ನು ತಡಿಬೋದು. ಇಲ್ಲಿ ನಾವು ಕೆಲವೊಂದು ಭ್ರೂಣಗಳನ್ನು ಇಲ್ಲಿ ಇಟ್ಟಿದ್ದೇವೆ, ಬಾಟ್ಲಿಗಳಲ್ಲಿ ಇಟ್ಟಿದ್ದೇವೆ. ಇದೇನಪ್ಪ ಅಂದರೆ ಒಂದು ಮಕ್ಕಳಿಗೆ ಒಂದು ಸ್ಟಡಿ ಮೆಟೀರಿಯಲು, ಯಾಕೆಂದರೆ ಮಕ್ಕಳಲ್ಲಿ ಆಸಕ್ತಿ ಇರ್ತದೆ. ಹೀಗೆ ಫೀಟಸ್ ಮಕ್ಕಳಲ್ಲಿ ಹೇಗೆ ನಾವು ಮನುಷ್ಯರಲ್ಲಿ ಭ್ರೂಣ ಅಥವಾ ಹೇಗೆ ಬೆಳವಣಿಗೆ ಆಗ್ತದೆ ಗರ್ಭಕೋಶದಲ್ಲಿ, ಆ ಪ್ರಾಣಿಗಳಿಗೂ ಕೂಡ ಯಾವ್ಯಾವ ಹಂತದಲ್ಲಿ ಅದು ಬೆಳವಣಿಗೆ ಆಗ್ತದೆ, ಯಾವ ವಯಸ್ಸಿನಲ್ಲಿ ಅದರ ಸೈಜ್ ಇರ್ತದೆ ಅಂತ ಮಕ್ಕಳಿಗೆ ಒಂದು ಕುತೂಹಲ ಇರ್ತದೆ ನೋಡಲಿಕ್ಕೆ. ಇದು ಒಂದು ಎಜುಕೇಟಿವ್ ಅಂತ ಒಂದು, ಮತ್ತು ಇದು ಯಾಕೆ ಆಗ್ತದೆ ಅಂತ ಕೆಲವು ಸರಿ ರೈತರುಗಳು ಇದನ್ನು ಯಾರು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಅವರಿಗೆ ಅದು ಗೊತ್ತಿರ್ತದೆ. ಮಧ್ಯೆ ಅಬಾರ್ಷನ್ಸ್ಗೂ ಆಗ್ತದೆ, ಗರ್ಭಪಾತ ಆಗ್ತಾ ಇರ್ತದೆ. ಆ ಇವೆಲ್ಲ ಕೂಡ ನಾವೇನು ಕಲೆಕ್ಟ್ ಮಾಡೋದು ಎಲ್ಲ ಗರ್ಭಪಾತ ಆಗಿರ್ತಕ್ಕಂಥ ಇವನ್ನ ಭ್ರೂಣಗಳನ್ನು ನಾವು ಕಲೆಕ್ಟ್ ಮಾಡಿ ಇಲ್ಲಿ ಇದನ್ನು ಫಾರ್ಮಲಿನಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದರೆ ನೋಡಿ, ಒಂದು 30 ದಿವಸದ್ದು, 1 ತಿಂಗಳ ಭ್ರೂಣ ಇಟ್ಟಿದ್ದೇವೆ. ಇದೊಂದು 40 ದಿವಸದ್ದು, ಇವತ್ತು 2 ತಿಂಗಳು ಅಥವಾ 60 ದಿವಸದ ಭ್ರೂಣವನ್ನು ಕೂಡ ಇಟ್ಟಿದ್ದೇವೆ. ಇದು ಹಾಗೆಯೇ ಇದು ಸ್ವಲ್ಪ ಅದಕ್ಕಿಂತ 4 ತಿಂಗಳ ಭ್ರೂಣ, ಇದು ಹಾಗೆಯೇ ಮತ್ತೆ 5 ತಿಂಗಳು, ಇದು ಹಾಗೆಯೇ ಪೂರ್ತಿ ಬೆಳೆದಿರ್ತಕ್ಕಂಥ ಎಮ್ಮೆ ಅದು ಒಂದು ಇದು 8 ತಿಂಗಳು ಕರುವಿನ ಆಲ್ಮೋಸ್ಟ್ ಬೆಳೆದಿರ್ತಕ್ಕಂಥದ್ದು. ಇದು ಏನಪ್ಪ ಯಾಕಾಗ್ತದೆ ಈ ಥರ ಅಂತಂದರೆ, ಕೆಲವು ಸಾರಿ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ತೊಂದರೆ ಆಗೋದು. ಹಾರ್ಮೋನ್ಗಳು ಅಂತಂದರೆ ಏನಾಗ್ತಾನೆ, ಈ ಒಂದ್ಸರಿ ಗರ್ಭ ಕಟ್ಟಿದ ಮೇಲೆ, ಗರ್ಭ ಕಟ್ಟಿದಾಗ ಏನಾಗುತ್ತೆ, ಆ ಗರ್ಭ ಮುಂದುವರಿಬೇಕು ಅಂತಂದರೆ ಪ್ರೊಜೆಸ್ಟ್ರಾನ್ ಅಂತಕ್ಕಂಥದ್ದು ಒಂದು ಹಾರ್ಮೋನ್ ಭಾಳ ಮುಖ್ಯ ಆಗುತ್ತೆ. ಅದು ಸೆಕ್ರೆಟ್ ಆದರೆ ದೇಹದಲ್ಲಿ, ಅದು ಸೆಕ್ರೆಟ್ ಆದಾಗ ಯುಟ್ರಸ್ಸಿಂದ ಅದು ಗರ್ಭ ಏನಾಗುತ್ತೆ, ಮೇಂಟೈನ್ ಆಗುತ್ತೆ. ಕೆಲವು ಬಾರಿ ಹಾರ್ಮೋನ್ ಕೊರತೆ ಆದಾಗ, ಪ್ರೊಜೆಸ್ಟ್ರಾನ್ ಕಡಿಮೆ ಡೆಫಿಷಿಯನ್ಸಿ ಆದಾಗ ಅಲ್ಲಿ ಕೆಲವು ಬಾರಿ ಏನಾದರೂ ಹೈ ಟೆಂಪ್ರೇಚರ್ಸ್, ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸು, ಹವಾಮಾನ ವೈಪರೀತ್ಯಗಳು ಅಥವಾ ಸ್ಟ್ರೆಸ್ಸು, ಕೆಲವು ಸಾರಿ ಇವನ್ ವ್ಯಾಕ್ಸಿನೇಷನ್ಸ್ ಆಗಿರ್ಬೋದು ಅಥವಾ ಈ ಥರದ್ದೇನೋ ಕೆಲವು ಸಾರಿ ಸ್ಟ್ರೆಸ್ ಆದಾಗ ಅಥವಾ ಏನಾದರೂ ಕಾಯಿಲೆ, ಅತ್ಯಂತ ತುಂಬ ಕಾಯಿಲೆ, ಸಡನ್ನಾಗಿ ಕಾಯಿಲೆ ಬಂದಾಗ, ಆಮೇಲೆ ಈ ಥರ ಇನ್ಫೆಕ್ಷನ್ಸು, ಕೆಲವು ಸಾರಿ ಇನ್ಫೆಕ್ಷನ್ಸ್, ಗರ್ಭಕೋಶದ ಇನ್ಫೆಕ್ಷನ್ಗಳಾದಾಗ ಏನಾಗುತ್ತೆ, ಆ ಸಂದರ್ಭದಲ್ಲಿ ಏನು ಗರ್ಭ ಆಗಿರ್ತಕ್ಕಂಥ ಭ್ರೂಣ ಕಂದು ಹಾಕ್ಬಿಡ್ತದೆ. ಅದನ್ನು ಗರ್ಭಪಾತ ಅಥವಾ ಕಂದು ಹಾಕೋದು ಅಂತ ಏನು ಕರಿತೀವೋ ಆ ಸಂದರ್ಭದಲ್ಲಿ ಈ ಥರ ಆಗುತ್ತೆ. ಇದನ್ನು ಹಾಗೆ ಒಂದ್ಸರಿ ಇದು ಆಯ್ತಪ್ಪ ಅಂತಂದರೆ, ಒಂದ್ಸರಿ ಗರ್ಭಪಾತ ಆದಾಗ ಕೆಲವು ಕಾಯಿಲೆಗಳಲ್ಲಿ ಕೆಲವು ಬಾರಿ ಏನಾಗುತ್ತೆ, ಗರ್ಭ ಧರಿಸಿದ ಮೊದಲ 3 ತಿಂಗಳು ಕಂದು ಹಾಕ್ತವೆ. ಇನ್ನು ಕೆಲವು ಕಾಯಿಲೆಗಳಿಗೆ ಗರ್ಭ ಧರಿಸಿದ ಕೊನೆ 3 ತಿಂಗಳು, ಅಂದರೆ 6 ತಿಂಗಳ ಮೇಲ್ಪಟ್ಟ ಗರ್ಭ ಧರಿಸಿದಕ್ಕಂಥ ಕಂದು ಹಾಕ್ತವೆ. 6, 7, 8 ಅಥವಾ 7, 8, 9ನೇ ತಿಂಗಳಲ್ಲಿ ಕೆಲವು ಬ್ರುಸೆಲ್ಲೋಸಿಸ್ ಅಂತ ನಾವು ಕರಿತೀವಿ. ಈ ಬ್ರುಸೆಲ್ಲಾದ ಕಾಯಿಲೆನಲ್ಲಿ ಏನಾಗುತ್ತೆ, ಗರ್ಭ ಧರಿಸಿದ ಮೇಲೆ ಕೊನೆಯ 3 ತಿಂಗಳಲ್ಲಿ ಅಬಾರ್ಷನ್ಸ್ ಅಥವಾ ಈ ಗರ್ಭಪಾತ ಆಗೋದು. ಈ ಸಂದರ್ಭಗಳೇನಪ್ಪ, ಇದಕ್ಕೆ ಈಗ ವ್ಯಾಕ್ಸಿನೇಷನ್ ಕೂಡ ಮಾಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಿದ್ದೀವಿ ನಾವು, ಈಗ ಪ್ರತಿ 4 ರಿಂದ 8 ತಿಂಗಳ ಕರುಗಳಿಗೆ, ಅದು ಹಸು ಕರು ಅಥವಾ ಹೆಮ್ಮೆ ಕರುಗಳು, ಹೆಣ್ಣು ಕರುಗಳಿಗೆ 4 ರಿಂದ 8 ತಿಂಗಳ ಒಳಗಡೆ ಇದಕ್ಕೆ ವ್ಯಾಕ್ಸಿನ್ ಕೂಡ ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಬ್ರುಸೆಲ್ಲೋಸಿಸ್ ಅಂತ ಏನು ಕರಿತೀವಿ, ಕಂದು ರೋಗ ಅಂತ, ಅದಕ್ಕೆ ಲಸಿಕೆಯನ್ನು ಹಾಕ್ತಾ ಇರೋದ್ರಿಂದ ಮುಂದೆ ಆಗ್ತಕ್ಕಂಥ ಗರ್ಭಪಾತವನ್ನು ತಡಿಬೋದು. ಇದೊಂದು ಮುಖ್ಯ ಉದ್ದೇಶ. ಮತ್ತು ಇದು ಏನು ಬ್ರುಸೆಲ್ಲಾ ಅಂತ ಏನು ಕರಿತೀವಿ, ಕಂದು ರೋಗ, ಇದು ಮನುಷ್ಯರು ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ಇದು ಝೂನಾಟಿಕ್ ಇಂಪಾರ್ಟೆನ್ಸ್ ಇರೋದ್ರಿಂದ ಈಗ ಏನಾಗಿದೆ, ಇದಕ್ಕೆ ಲಸಿಕೆಯನ್ನು ಕೂಡ ನಾವು ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಪ್ರತಿ 4 ರಿಂದ 8 ತಿಂಗಳ ಒಳಗಿನ ಕರುಗಳನ್ನು ಇದು ವರ್ಷಕ್ಕೆ 4 ಬಾರಿ ಇದನ್ನು ಲಸಿಕೆಯನ್ನು ನಾವು, ಅಂದರೆ 4 ರಿಂದ 8 ತಿಂಗಳ ಕರುಗಳಿಗೆ 1 ಬಾರಿ, ಅದರ ಜೀವಮಾನದ 1 ಬಾರಿ ಅದನ್ನು ಲಸಿಕೆಯನ್ನು ಆಗ್ತಾ ಇದೆ ಬ್ರುಸೆಲ್ಲಾಗೆ. ಮತ್ತು ಹಾಗೆಂದರೆ ಈ ಹಾರ್ಮೋನ್ಗಳು ಅಥವಾ ಏನು ಚೋದಕಗಳು ಅಂತ ಕರಿತೀವಿ ಕನ್ನಡದಲ್ಲಿ, ಅದು ಡಿಫಿಷಿಯನ್ಸೀಸು, ಅದು ಕಡಿಮೆ ಆದಾಗ ಒಂದು ಸಾರಿ ಏನಾದರೂ ಅಬಾರ್ಷನ್ಸ್ ಆಯಿತು ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪಶುವೈದ್ಯರ ಗಮನಕ್ಕೆ ತಂದು ಅವತ್ತು ಹೇಳಿದಾಗ ಮುಂದೆ ಅದು ಗರ್ಭ ಧರಿಸಿದಾಗ ಆ ಥರ ಕಂದಾಕದಾಗೆ ಮುಖ್ಯ ಅಂದರೆ ಮುಂಜಾಗ್ರತೆಯಾಗಿ ಅದಕ್ಕೆ ಹಾರ್ಮೋನ್ಗಳನ್ನು ಇಂಜೆಕ್ಷನ್ಸನ್ನು ಹಾಕ್ಸಿದ್ರೆ ಅದು ಈ ರೀತಿ ಕಂದಾಕಲ್ಲ. ಸೊ ಹಾಗಾಗಿ ಅದು ಸ್ಥಳೀಯ ಈ ಥರ ಆದಾಗ ಕೂಡಲೇ ರೈತರು ಏನು ಮಾಡಬೇಕು, ಅಲ್ಲಿ ಪಶುವೈದ್ಯರ ಗಮನಕ್ಕೆ ತರಬೇಕಾಗುತ್ತೆ. ಅವಾಗ ಅವರು ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ. ಮುಂದೆ ಆಗಿದಾಗ ಅದನ್ನು ಹತೋಟಿ ಅಥವಾ ಮುಂಜಾಗ್ರತೆಗೆ ಇದನ್ನು ತಡೆಗಟ್ಟಬಹುದು. ಕಂದಾಕುವಂಥ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದು ಸರ್, ರೈತರಿಗೆ ಯಾವ ರೀತಿಯಾಗಿ ಸಾಮಾನ್ಯವಾಗಿ ಕಂದಾಕೋದು ಅಂದರೆ ಯೂಶಲಿ ನಾನು ಆಗಲೇ ಹೇಳ್ತಿದ್ದೇನೆ, ತುಂಬ ಅರ್ಲಿ ಅಂದರೆ 30 ದಿವಸ ಅಥವಾ 40 ದಿವಸ ಇದೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಹಸು ಬೆದೆಗೆ ಬಂದಿರುತ್ತೆ, ಇನ್ಸೆಮಿನೇಷನ್ ಅಥವಾ ಕೃತಕ ಧಾರಣೆ ಮಾಡಿಸಿರ್ತಾರೆ. ಮಾಡಿಸಿದ್ಮೇಲೆ ಏನಾಗುತ್ತೆ, ಅದು ಗರ್ಭ ಧರಿಸಿದ್ರೆ ನೆಕ್ಸ್ಟ್ ಟಿ ಬರಲ್ಲ. ಫಾರ್ ಎಕ್ಸಾಂಪಲ್ 18 ರಿಂದ ಅಥವಾ 19 ರಿಂದ 20 ದಿವಸಕ್ಕೆ 18 to 19 ಡೇಸಲ್ಲಿ ಮತ್ತೆ ಏನು ಸೈಕಲ್ ಬರಬೇಕು, ಬೆದೆಗೆ ಬರಬೇಕಲ್ಲ, ಬೆದೆಗೆ ಬರಲ್ಲ. ಅದ್ರ ಬಿಟ್ಟು ಏನಾಗುತ್ತೆ, 1 ತಿಂಗಳು ಆದಮೇಲೆ ಅಥವಾ 30-35 ದಿನ ಆದಮೇಲೆ ಮತ್ತೆ ಹೀಟಿ ಬಂದ್ಬಿಡುತ್ತೆ. ಅವಾಗೇನಾಗುತ್ತೆ, ಅವರು ಸೂಕ್ಷ್ಮವಾಗಿ ಅದು ಗಮನಿಸಿದ್ರೆ ಕೊಟ್ಟಿಗೆ ಒಳಗೆ ಅದು ಒಂದು ಸಣ್ಣ ಒಂದು ಲೋಳೆ ಥರ ಒಂದು ಬಿದ್ದಿರುತ್ತೆ. ಅಂದರೆ ಅವಾಗ ಅದು ಗರ್ಭ ಧರಿಸಿ ಕಂದಾಕಿರೋದು. ಅದು
ಅದನ್ನು ಅರ್ಲಿ ಎಂಬ್ರಿಯಾನಿಕ್ ಡೆತ್ ಅಂತ ನಾವು ಕರಿತೀವಿ. ಆ ಅರ್ಲಿ ಎಂಬ್ರಿಯಾನಿಕ್ ಡೆತ್ ಅಂದರೆ 30 ಡೇಸಲ್ಲಿ 30 ದಿವಸಕ್ಕೆ ಒಂದು ಸೈಕಲ್ ಮಾತ್ರ ಮಿಸ್ ಆಗುತ್ತೆ. ಅಂದರೆ 18-19 ದಿವಸಕ್ಕೆ ಹೀಟಿ ಬರಬೇಕಾರೋದು 30-35 ದಿವಸಕ್ಕೆ ಹೀಟಿ ಬರುತ್ತೆ. ಆವಾಗ ಏನಾಗುತ್ತೆ, ಕಂದು ಹಾಕಿಬಿಡುತ್ತೆ. ಅದು ಕಂದು ಹಾಕೋದಂದ್ರೆ ಅರ್ಲಿ ಎಂಬ್ರಿಯಾನಿಕ್ ಡೆತ್ ಆಗೋದು. ಅವು 30 ದಿವಸದ ಭ್ರೂಣ ಹೊರಟೋಗ್ಬಿಡುತ್ತೆ. ಸೊ ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದನ್ನು ಪಶುವೈದ್ಯರು ಅದನ್ನು ನೋಡಿದಾಗ ಅದು ನೆಕ್ಸ್ಟ್ ಆ ರೀತಿ ಆಗದಾಗ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಇನ್ಸೆಮಿನೇಷನ್ ಕೂಡ ಮಾಡ್ತಾರೆ. ಯಾವಾಗೆಲ್ಲ ಚೆಕಪ್ ಮಾಡಿಸ್ಬೇಕು ಅನ್ನೋದು ರೈತರು ನೋಡಿ, ಇದು ಭಾಳ ಮುಖ್ಯ. ಯಾಕಂದ್ರೆ ಅಂದರೆ ಗರ್ಭ ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಇವತ್ತು ಕೂಡ ರೈತರಲ್ಲಿ ಕೆಲವೊಂದು ತಪ್ಪು ತಿಳುವಳಿಕೆ. ಗರ್ಭ ಪರೀಕ್ಷೆ ಮಾಡಿಸಿದ್ರೆ ಕಂದು ಹಾಕ್ಬಿಡುತ್ತೆ, ಗರ್ಭಪಾತ ಆಗುತ್ತೆ ಅಂತಕ್ಕಂಥದ್ದು ಕೆಲವು ರೈತರಲ್ಲಿ. ಬಟ್ ಏನಂತಪ್ಪ ಅಂದರೆ ಕೃತಕ ಗರ್ಭಧಾರಣೆ ಮಾಡಿಸಿದ ಮೇಲೆ, ಇನ್ಸೆಮಿನೇಷನ್ ಮಾಡಿಸಿದ ಮೇಲೆ 3 ತಿಂಗಳ ನಂತರ ಗರ್ಭ ಪರೀಕ್ಷೆ ಮಾಡಿಸಲೇಬೇಕು. ಯಾಕಪ್ಪ ಅಂತಂದರೆ ಅದು ಗರ್ಭ ಧರಿಸಿದೆಯಲ್ಲ ಅಂತಕ್ಕಂಥ ಕನ್ಫರ್ಮೇಷನ್ಗೆ. ಕೆಲವು ಸರಿ ಏನು ಮಾಡ್ತಾರೆ ರೈತರು, ಅವರಾಗೇ ನಾನು ಆಗಲೇ ಹೇಳ್ತಿದ್ದಾಗೆ ಒಂದ್ಸರಿ ಅವ್ನು ಇನ್ಸೆಮಿನೇಷನ್ ಅಥವಾ ಕೃತಕ ಗರ್ಭಧಾರಣೆ ಮಾಡಿಸಿದ ಮೇಲೆ 18ರಿಂದ 19 ದಿನಗಳಿಗೆ ಅದು ಮತ್ತೆ ಬೆದೆಗೆ ಅಥವಾ ಸೈಕಲಿಗೆ ಬರಲಿಲ್ಲ ಅಂದರೆ ರೈತ ಏನು ಅನ್ಕೊಂಡ್ರೆ ಗಬ್ಬ ಆಗಿದೆ ಅನ್ಕೊಂಡ್ಬಿಡ್ತಾರೆ. ಬಟ್ ಅದು ಆಗಿರಲ್ಲ. ಎಷ್ಟೋ ಸರಿ ಅದು ಕೆಲವು ಸರಿ ಗರ್ಭ ಧರಿಸಿದಾಗಿದ್ರೆ ಅದು ಹೀಟಿ ಬರಲ್ಲ, ಅದು ಒಪ್ಕೊಬೇಕು. ಬಟ್ ಗರ್ಭ ಧರಿಸದೇ ಇದ್ರೂ ಕೂಡ ಕೆಲವು ಸರಿ ಹೀಟಿ ಬರಲ್ಲ. ಅದನ್ನು ರೈತ ತಪ್ಪಾಗಿ ಏನಾದ್ರು ಗಬ್ಬ ಆಗಿದೆ ಅನ್ಕೊಂಡ್ಬಿಟ್ಟು ಸುಮ್ಮನೆ ಇದ್ಬಿಡ್ತಾರೆ. ಕೊನೆಗೆ ಅದು 7 ತಿಂಗಳಿಗೆ ಹಾಲು ನಿಲ್ಲಿಸಬೇಕು, ಹಾಲು ನಿಲ್ಲಿಸ್ಬಿಡ್ತಾರೆ. ಆಮೇಲೆ 8-9 ತಿಂಗಳಾದ್ಮೇಲೆ ಯಾಕೋ ಇನ್ನೂ ಬೆಳವಣಿಗೆ ಕಾಣ್ತಲ್ಲ, ಹೊಟ್ಟೆ ಬೆಳವಣಿಗೆ ಆಗ್ತಾ ಇಲ್ಲ, ಯಾಕೋ ಅವಾಗ ಪರೀಕ್ಷೆ ಮಾಡಿದ್ರೆ ಗಬ್ಬನೇ ಆಗಿರಲ್ಲ. ಸೊ ಈ ಥರದ್ದು ತುಂಬ ಲಾಸ್ ಆಗ್ಬಿಡುತ್ತೆ. ಅವಾಗ ಹಸು ಗರ್ಭನೂ ಆಗಿರಲ್ಲ, ಇತ್ತು ಹಾಲೂ ಇರಲ್ಲ. ಅವಾಗ ತುಂಬ ಆರ್ಥಿಕವಾಗಿ ನಷ್ಟವಂತಾರೆ. ಹಾಗಾಗಿ 3 ತಿಂಗಳು ಆದಮೇಲೆ ಗರ್ಭಾಧರಿಸಿದ 3 ತಿಂಗಳು ಆಗ್ತಕ್ಕಂಥ ತಕ್ಷಣ ಆ ಪಶುವೈದ್ಯರಿಂದ ಪರೀಕ್ಷೆ ಮಾಡಿಸಿದ್ರೆ ಕನ್ಫರ್ಮೇಷನ್ ಆಗುತ್ತೆ ಗಬ್ಬ ಆಗಿದೆ ಇಲ್ವಾ ಅಂತ. ಗಬ್ಬ ಆಗಿಲ್ಲ ಅಂದರೆ ಮತ್ತೆ ಅದನ್ನು ಹೀಟಿ ಬರೋ ಥರ ಮಾಡಿ ಮತ್ತೆ ಇನ್ಸೆಮಿನೇಷನ್ ಕೂಡ ಮಾಡ್ಬೋದು. ಸೊ 3 ತಿಂಗಳ ನಂತರ ಗರ್ಭ ಪರೀಕ್ಷೆ ಮಾಡಿಸೋದು ಭಾಳ ಮುಖ್ಯ. ಇದೇ ಕಾಲದಲ್ಲಿ ಏನಾದರೂ ಗರ್ಭ ಆಗುವಂಥದ್ದು ಇದೆಯಾ ಸರ್? ಅಂದರೆ ಕಂದು ಹಾಕುವಂಥದ್ದು ಬೇಸಿಗೆ ಕಾಲ, ಮಳೆಗಾಲ? ಹೌದು, ಇದು ಒಂದು ಮುಖ್ಯವಾದ ಪ್ರಶ್ನೆ. ಪುರುಷಗ ಈ ಟೆಂಪರೇಚರ್, ಈ ಹೈ ಟೆಂಪರೇಚರ್ ಪುರುಷಗಳೇ ಸಮ್ಮರಲ್ಲಿ ಈ ಹೀಟ್ ಸ್ಟ್ರೆಸ್ ಅಂತ ನಾವೇನು ಕರಿತೀವಿ. ಜಾಸ್ತಿ ಹೊತ್ತು ನೀವು ಹೀಟಲ್ಲಿ ಬಿಟ್ಟರೆ, ಹೊರಗಡೆ ಅಂದರೆ ನೆರಳಿಲ್ದಾನೆ ಸರಿಯಾಗಿ ನೋಡ್ಕೊಂಡ ಇದ್ರೆ, ತುಂಬ ಹೀಟಲ್ಲಿ ಹೊರಗಡೆ ಬಿಟ್ಟರೆ ಹೀಟ್ ಸ್ಟ್ರೆಸ್ ಅಂತ ಆಗುತ್ತೆ. ಈ ಸ್ಟ್ರೆಸ್ಸು ಕೂಡ ಕೆಲವು ಸಾರಿ ಕಂದು ಹಾಕತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವಕ್ಕೆ ಸ್ವಲ್ಪ ಗರ್ಭ ಧರಿಸಿದ ನಂತರ 3 ತಿಂಗಳ ಗರ್ಭ ಪರೀಕ್ಷೆ ಮಾಡಿಸಿ ಗರ್ಭ ಧರಿಸಿದ ಮೇಲೆ ಅವಕ್ಕೆ ಸೂಕ್ತವಾದಂಥ ಅವಕ್ಕೆ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ, ಅವಕ್ಕೆ ಸರಿಯಾದಂಥ ನಿರ್ವಹಣೆ ಮಾಡಬೇಕಾಗ್ತದೆ. ಸರಿಯಾದ ಟೈಮ್ ನೀರು, ಮೇವು, ನೆರಳು ಅದು ಭಾಳ ಮುಖ್ಯ ಆಗುತ್ತೆ. ಬೇಸಿಗೆನಲ್ಲಿ ಅನ್ಕೋ ಅವಕ್ಕೆ ಆಗಿಂದಾಗೆ ಸ್ವಲ್ಪ ಬೆನ್ನ ಮೇಲೆ ನೀರು ಹಾಕ್ತಕ್ಕಂಥದ್ದು ಇದನ್ನು ಮಾಡ್ತಾ ಇದ್ರೆ ಸ್ವಲ್ಪ ಈ ಥರ ಗರ್ಭಪಾತ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಇತ್ತಿಷ್ಟೇ ಮೇವು ಕೊಡಬೇಕು ಅನ್ನೋದೇನಾದರೂ ಇದೆಯಾ ಸರ್? ಅದಕ್ಕೇನಾದರೂ ಮೇವಿಗೂ ಇದಕ್ಕೂ ಏನಂತ ಚಾನ್ಸ್ ಇದಿಲ್ಲ. ಅಂದರೆ ಅಡಿಷನಲ್ಲೇ ಕೊಡಬೇಕಾದ್ರೆ ಯಾವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹಸು ಅಥವಾ ಎಮ್ಮೆ ಗರ್ಭ ಧರಿಸಿದೆ ಅಂದರೆ ಅದು ಯೂಶ್ವಲಿ ಏನು ಮಾಡ್ತೀವಿ, 7 ತಿಂಗಳು ಅದು ಗರ್ಭ ತುಂಬ್ತಿದ್ದಂಗೆ ಅದನ್ನು ಹಾಲನ್ನು ನಿಲ್ಲಿಸ್ತಾರೆ. ಹಾಲು ನಿಲ್ಲಿಸ್ಬೇಕು. ಯಾಕೆಂದರೆ 2 ತಿಂಗಳು ರೆಸ್ಟ್ ಕೊಡಬೇಕಾಗ್ತದೆ ಇದಕ್ಕೆ ಕೆಚ್ಚಲಿಗೆ. 2 ತಿಂಗಳು ರೆಸ್ಟ್ ಕೊಟ್ಟರೆ ಅದು ಮುಂದೆ ಹಾಲು ಬರುತ್ತೆ. ಸೊ 7 ತಿಂಗಳು ತುಂಬುತ್ತಿದ್ದಂಗೆ ಏನು ಮಾಡ್ತಾರೆ, ನಾರ್ಮಲಿ ಹಾಲನ್ನು ನಿಲ್ಲಿಸಬೇಕಾಗುತ್ತೆ. ಸೊ 8-9 ತಿಂಗಳು 2 ತಿಂಗಳು ಗ್ಯಾಪ್ ಸಿಗುತ್ತೆ. ಆ ಟೈಮಲ್ಲಿ ಅವಕ್ಕೆ ಹೆಚ್ಚುವರಿ ಆಹಾರವನ್ನು ಕೊಡಬೇಕು. ಒಂದು ಹಸು ಗರ್ಭ ಧರಿಸಿದ್ದನ್ನೇ ಹೇಗೆ ನಾವು ಮನುಷ್ಯರಲ್ಲಿ ನಾವು ಹೇಗೆ ಹೇಳ್ತೀವಿ ಗರ್ಭಿಣಿಯರಿಗೆ ಹೆಚ್ಚು ಆಹಾರವನ್ನು ಪೋಷಕಾಂಶಗಳ ಅವಶ್ಯಕತೆ ಇದೆಯೋ, ಹಸು ಅಥವಾ ಎಮ್ಮೆ ಅವು ಕೂಡ ಏನಪ್ಪ ಗರ್ಭ ಧರಿಸಿದೆ ಅಂದರೆ ಅವುಗಳ ಬೆಳವಣಿಗೆ ಜೊತೆಗೆ ಒಳಗಡೆ ಬರ್ತಾ ಇರ್ತಕ್ಕಂಥ ಭ್ರೂಣ ಅಥವಾ ಕರು ಏನು ಬರ್ತದೆ ಭ್ರೂಣ ಬೆಳವಣಿಗೆ, ಅದಕ್ಕೆ ಎಕ್ಸ್ಟ್ರಾ ಫೀಡಿಂಗ್ ಅಥವಾ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಅದಕ್ಕೆ ಅಡಿಷನಲ್ 1 kg ಹೆಚ್ಚು ಪಶು ಆಹಾರವನ್ನು ಕೊಡಬೇಕಾಗುತ್ತೆ. ಗರ್ಭಧರಿಸಿದ ಹಸುಗಳಿಗೆ ಬೇರೆ ಕೊಡ್ತಕ್ಕಂಥ ಹಸುಗಳಿಗೆ ಕಂಪೇರ್ ಮಾಡಿದಾಗ ಅಡಿಷನಲ್ ಆಗಿ 1 kg ಅಷ್ಟು ಹೆಚ್ಚು ಆಹಾರವನ್ನು ಕೂಡ ಕೊಡಬೇಕಾಗುತ್ತೆ. ಅವಕ್ಕೆ ಜೊತೆಗೆ ವಿಟಮಿನ್ಸ್, ಮಿನರಲ್ಸ್ ಕೂಡ ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ. ರೈತರಿಗೆ ಏನು ಸಲಹೆ ಕೊಡ್ತೀರಿ ಸರ್ ಈ ವಿಚಾರದಲ್ಲಿ? ಏನಪ್ಪ ಅಂದರೆ ರೈತರು ಒಂದು ನಿಮಗೆ ಗೊತ್ತಿರೋ ಹಾಗೇ ಹೈನುಗಾರಿಕೆ ಲಾಭದಾಯಕ ಆಗಿರಬೇಕಪ್ಪ ಅಂದರೆ ನಾವು ಏನು ಹೇಳ್ತೀವಿ, ಯಾವಾಗಲೂ ವರ್ಷಕ್ಕೊಂದು ಕರು ಪಡಿಬೇಕು. ಅವರು ಒಂದು ಹಸುವಿನಿಂದ ವರ್ಷಕ್ಕೊಮ್ಮೆ ಅಂದರೆ 1 ವರ್ಷಕ್ಕೆ 1 ಕರು ಬಂತು ಅಂದರೆ ಅದು ಲಾಭದಾಯಕ. ಯಾವಾಗ ಈ ಥರ ಗರ್ಭಪಾತ ಆಗ್ತಕ್ಕಂಥದ್ದು, ಫ್ರೀಕ್ವೆಂಟಾಗಿ ಅಬಾರ್ಷನ್ಸ್ ಆಗ್ತಕ್ಕಂಥದ್ದು, ಗರ್ಭ ಧರಿಸದೇ ಇರ್ತಕ್ಕಂಥದ್ದು ಇದಾದಾಗ ಏನಾಗುತ್ತೆ, ಸೈಕಲ್ ಮುಂದ್ಕೋಗ್ಬಿಡುತ್ತೆ. ಕೆಲವು 1.5-2 ವರ್ಷ ಆದರೂ ಮತ್ತೆ ಕರು ಹಾಕಲ್ಲ. ಈ ಕರು ಹಾಕಿ 2 ವರ್ಷ ಆದರೂ ಕೂಡ ಕರು ಹಾಕಲ್ಲ ಅಂದರೆ, ಗಬ್ಬ ಆಗಲ್ಲ ಅಂದರೆ ಅದು ತುಂಬ ಅವರಿಗೆ ಯಾಕೆ ಹಾಲೇ ಇರಲ್ಲ, ಅದು ಅತ್ಯಂತ ತುಂಬ ನಷ್ಟವನ್ನು ಉಂಟು ಮಾಡ್ತದೆ. ಸೊ ವರ್ಷಕ್ಕೊಂದ್ಸರಿ ಅವರು ಕರುವನ್ನು ಹಾಕೋದು, ವರ್ಷಕ್ಕೊಮ್ಮೆ 1 ಕರು ಪಡೆಯತಕ್ಕಂಥ ಪ್ರಯತ್ನವನ್ನು ರೈತರು ಯಾವಾಗಲೂ ಮಾಡಬೇಕು. ಅದಕ್ಕೆ ಸಾಕಷ್ಟು ಏನಪ್ಪ ರೈತರುಗಳ ಕಡೆ ಏನಂದರೆ ಒಂದು ರೆಕಾರ್ಡ್ ಮೇಂಟೈನ್ ಮಾಡಬೇಕು. ಕರು ಹಾಕಿದ್ದು ದಿನಾಂಕ ಬರ್ಕೊಬೇಕು, ಇನ್ಸೆಮಿನೇಷನ್ ಮಾಡಿದ ದಿನಾಂಕ, ಎಷ್ಟು ದಿವಸಕ್ಕೆ ಇನ್ಸೆಮಿನೇಷನ್ ಬಂತು. ಯಾಕೆಂದರೆ ಸಾಮಾನ್ಯ ಕರು ಹಾಕಿದ ನಂತರ 2 ತಿಂಗಳ ಮೇಲ್ಪಟ್ಟು ಹೀಟಿ ಬಂದಿದ್ದಾಗ ಇನ್ಸೆಮಿನೇಷನ್ ಕೊಡಿಸಬೇಕು. ನಮ್ಮ ರೈತರು ಕೆಲವು ಸರಿ ಏನು ಮಾಡ್ತಾರೆ, 4-5 ತಿಂಗಳು ಹೀಟಿ ಬಂದು ಸೆಮೆನ್ ಕೊಡಿಸಲ್ಲ. ಯಾಕೆಂದರೆ ಹಾಲು ಕಡಿಮೆ ಆಗುತ್ತೆ ಅಂತ. ಅದು ಹೀಟಿ ಬರ್ತಾ ಇರುತ್ತೆ, ಬೆದೆಗೆ ಬಂದರೂ ಕೂಡ ಸೆಮೆನ್ ಕೊಡಿಸಲ್ಲ, ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಯಾವಾಗ ಹಿಂಗೆ ಪೋಸ್ಟ್ಪೋನ್ ಮಾಡ್ತಾ ಏನಾಗುತ್ತೆ, ಲೇಟಾಗಿ ಇನ್ಸೆಮಿನೇಷನ್ ಕೊಡಿಸಿದ್ರೆ ಗಬ್ಬನೇ ಆಗಲ್ಲ. ಸೊ ಕರು ಹಾಕಿದ 2 ತಿಂಗಳ ನಂತರ ಆದಷ್ಟು ಮೊದಲ ಸೆಕೆಂಡ್ ಹೀಟಲ್ಲಿ ಇನ್ಸೆಮಿನೇಷನ್ ಮಾಡಿಸಿದ್ರೆ ಬೇಗ ಗರ್ಭ ಧರಿಸ್ತವೆ. ಗರ್ಭ ಧರಿಸ್ತಕ್ಕಂಥ ನೋಡ್ಕೊಳ್ತದ್ದಕ್ಕೆ ಭಾಳ ಮುಖ್ಯ. ಗರ್ಭ ಧರಿಸಿದ ಮೇಲೆ ಕೂಡ ಅದರ ಆರೈಕೆ ಭಾಳ ಮುಖ್ಯ. ಆರೈಕೆ ನೋಡ್ಕೊತಾ ಇದ್ರೆ ಅದು ಸರಿಯಾದ ರೆಕಾರ್ಡ್ ಇಟ್ಕೊಬೇಕಾಗುತ್ತೆ. ಅವರು ಇನ್ಸೆಮಿನೇಷನ್ ಡೇಟು 3 ತಿಂಗಳಾದ ನಂತರ ಅದು ಗರ್ಭ ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಅದೆಲ್ಲ ರೆಕಾರ್ಡ್ ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗೆ ಅದು ಎಷ್ಟು ಇನ್ಸೆಮಿನೇಷನ್ ಗಬ್ಬ ಆಯ್ತಾ ಇಲ್ವಾ ಅದು ಪ್ರತಿ ಭಾಳ ಮುಖ್ಯ. ನಮ್ಮ ರೈತರು ಎಷ್ಟೋ ಸರಿ ಅದು ನೋಟೇ ಮಾಡ್ಕೊಳಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ, ಇನ್ಸೆಮಿನೇಷನ್ ಡೇಟ್ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಇದು ಭಾಳ ಮುಖ್ಯ. ಇದನ್ನು ತುಂಬ ಲಾಸ್ ಆಗುತ್ತೆ. ಕರು ಸಾಕಾಣಿಕೆಗೆ ಎಷ್ಟು ಹಾಲು ಬೇಕಾಗುತ್ತೆ ಅದ್ರ ಬಗ್ಗೆ ಒಂಚೂರು? ನೋಡಿ, ಕರುಗಳಿಗೆ ನಾನು ಆಗಲೇ ಹೇಳ್ತಿದ್ದಾಗೇ
ಭಾಳ ಮುಖ್ಯ ಏನಪ್ಪ ಅಂತಂದರೆ ಕರುಗಳಿಗೆ ನಾವು ಹಾಗೆ ನಾವು ಮನುಷ್ಯರಲ್ಲಿ ಹೇಗೆ ನಾವು ಹೇಳ್ತೀವೋ ಈ ಕೊಲೆಸ್ಟ್ರಾಲ್ ಅಥವಾ ಗಿಣ್ಣು ಹಾಲು ಅಂತ ಕರಿತೀವಿ. ಗಿಣ್ಣು ಹಾಲು ಕರುವಿಗೆ ಬಹಳ ಮುಖ್ಯ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರ್ತಕ್ಕಂಥದ್ದು ಕರುವಿಗೆ ಗಿಣ್ಣು ಹಾಲಿಂದನೇ. ನಾವೇನು ಹೇಳ್ತೀವಪ್ಪ ಅಂದರೆ ಕರು ಹಾಕಿದ ಅರ್ಧ ಗಂಟೆಯೊಳಗೆ, ಯಾವಾಗಲೂ ಏನಂತ ನಮ್ಮಲ್ಲಿ ರೈತರ ತಪ್ಪು ತಿಳುವಳಿಕೆ, ಕರು ಹಾಕಿದ್ಮೇಲೆ ಅದು ಸತ್ತೆ ಅಥವಾ ಮಾಸ ಅಂತ ಏನು ಕರಿತೀವಿ ಅದು ಬೀಳೋವರೆಗೂ ಹಾಲೇ ಕುಡಿಸಲ್ಲ, ಹಾಲೇ ಕರಿಯಲ್ಲ ಕೆಲವರು, ಕರುಗೂ ಕಾಲ ಹಾಲು ಕೊಡಲ್ಲ. ಇದು ಭಾಳ ತಪ್ಪು ಪ್ರಾಕ್ಟೀಸ್, ಇದು ಅತ್ಯಂತ ತುಂಬ ತಪ್ಪು ಪ್ರಾಕ್ಟೀಸು. ಕರು ಹಾಕಿದ ನಂತರ ಅರ್ಧ ಗಂಟೆಯೊಳಗೆ ಫಸ್ಟ್ ಮಾಡಬೇಕಾದ ಕೆಲಸ ಅವ್ರು ಏನಪ್ಪ ಅಂದರೆ ಮೊದಲನೇ 1-2 ಬೋರನ್ನು ಹಾಲನ್ನು ಕರೆದು ಚೆಲ್ಲಿ ಆಮೇಲೆ ಬರ್ತಕ್ಕಂಥ ಗಿಣ್ಣಾಲನ್ನು ಕರೆದು ಕರುವಿಗೆ ಕೊಡಬೇಕು. ಎಷ್ಟು ಬೇಗ ಕರುವಿಗೆ ಹಾಲನ್ನು ಕೊಡ್ತಾರೆ ಗಿಣ್ಣಾಲು ಅಷ್ಟು ಪ್ರಮಾಣದಲ್ಲಿ ಒಳಗಡೆ ಅಬ್ಸಾರ್ಪ್ಷನ್ ಆಗುತ್ತೆ, ಅದು ದೇಹಕ್ಕೆ ಹೀರಲ್ಪಡ್ತದೆ, ಕರುಗಳಿಂದ ಅದು ಹೀರಲ್ಪಡುತ್ತೆ. ಆಗ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಹೇಳ್ತಪ್ಪ ಕರು ಹಾಕಿದ ನಂತರ ಅದಕ್ಕೆ ಅಟ್ಲೀಸ್ಟ್ 10% ಅಷ್ಟು ಬಾಡಿ ವೆಯ್ಟ್ ಅದಕ್ಕೆ ಕೊಡಬೇಕು ಹಾಲನ್ನು. ಈಗ ಫಾರ್ ಎಕ್ಸಾಂಪಲ್ ಒಂದು ಕರು 45ರಿಂದ 30, ನಾರ್ಮಲಿ 40-45 kg ಇರುತ್ತೆ. ಸೊ 4ರಿಂದ 4.5 ಲೀಟ್ರ್ ಹಾಲನ್ನು ಅದಕ್ಕೆ ಪ್ರತಿದಿನ ಕೊಡಬೇಕಾಗುತ್ತೆ ಕರುವಿಗೆ. ಅಷ್ಟು ಹಾಲನ್ನು ಅದಕ್ಕೆ ಕೊಟ್ಟರೆ ಅಟ್ಲೀಸ್ಟ್ 2.5-3 ತಿಂಗಳು, 2.5-3 ತಿಂಗಳು ಅದಕ್ಕೆ ತಾಯಿ ಹಾಲನ್ನು ಕೊಟ್ಟರೆ ಕರು ಬೆಳವಣಿಗೆ ಚೆನ್ನಾಗಿರುತ್ತೆ, ಯಾವುದೇ ರೋಗಗಳು ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಅದು ಬೇಗ ಮತ್ತೆ ಹೀಟಿಗೆ ಬರುತ್ತೆ, ಬೇಗ ಬೆಳವಣಿಗೆ ಆಗುತ್ತೆ, ಬೇಗ ಹೀಟಿಗೆ ಬರುತ್ತೆ, ಮುಂದೆ ಕರುಗಳನ್ನು ಕೂಡ ಬೇಗ ಕೊಡುತ್ತೆ. ನಮ್ಮ ರೈತರು ಮಾಡ್ತಕ್ಕಂಥ ಇದರಲ್ಲಪ್ಪ ಹಾಲಲ್ಲಿ ತುಂಬಾ ಏನು ಮಾಡಿಬಿಡ್ತಾರೆ, ಅವರೇ ಒಂದು ಕೆಲವು ಸಾರಿ 15-20 ದಿವಸ ತಿಂಗಳು ಹಾಲು ಕೊಡೋದು ದೊಡ್ಡ ಗಿರ ಇದಾಗ್ಬಿಡುತ್ತೆ. 1 ತಿಂಗಳು ಹಾಲು ಕೊಡ್ತಾರೆ, ಅವು ಏನಾಗ್ಬಿಡ್ತವೆ, ಮತ್ತು ಅವು ಏನೋ ಮಾಮೂಲಿ ಇವರು ಫೀಡ್ಸ್ ಹಾಕೋದು ಇದನ್ನು ಶುರು ಮಾಡಿಬಿಡ್ತಾರೆ, ಬೆಳವಣಿಗೆ ಆಗಲ್ಲ. ಯಾವಾಗ ಸರಿಯಾಗಿ ಬೆಳವಣಿಗೆ ಆಗಲ್ಲ, ಅವು ಹಂಗೆ ಅದು ಡೆವಲಪ್ಮೆಂಟ್ ಆಗದೇ ಹಾಗೇನೆ ಸಾಕಷ್ಟು ಸಾರಿ ಹಾಗೆ ರೋಗ ನಿರೋಧಕ ಸಣ್ಣದಕ್ಕೂ ಕಾಯಿಲೆ ಬೀಳ್ತಕ್ಕಂಥದ್ದು, ಅವು ಬೇಗ ಹೀಟಿಗೆ ಬರದೇ ಇರ್ತಕ್ಕಂಥದ್ದು, ಗರ್ಭ ಧರಿಸದೇ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಬರ್ತವೆ. ಸೊ ಗಿಣ್ಣು ಹಾಲು ಭಾಳ ಮುಖ್ಯ. ಹಾಗೆಯೇ ಹಾಲು ಕೂಡ ಅಟ್ಲೀಸ್ಟ್ 2.5-3 ತಿಂಗಳು ತಾಯಿ ಹಾಲನ್ನು ಕರುಗಳಿಗೆ ಕೊಡಬೇಕಾಗುತ್ತೆ. ಸರ್, ಈಗ ಒಂದು ಯಾವುದಾದ್ರೂ ಹಸು ಒಂದು ವರ್ಷದಲ್ಲಿ ಕಂದು ಹಾಕ್ತು ಅಂದರೆ ಆ ಹಸುನ ಮಾರಬೇಕಾ ರೈತ, ಅಥವಾ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದ್ರೆ ಕಂಟಿನ್ಯೂ ಮಾಡಬೇಕನ್ನೋದು ಪ್ರಶ್ನೆ. ಓಕೆ, ನೋಡಿ, ಕಂದಾಕಿದ ತಕ್ಷಣ ಮಾಡಬೇಕು ಅನ್ನೋದಲ್ಲ. ನಾನು ಆಗಲೇ ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಒಂದು ಹಾರ್ಮೋನ್ಸ್ ಇರ್ಬೋದು, ಅಥವಾ ಏನು ಹವಾಮಾನ ಟೆಂಪ್ರೇಚರ್, ಎಕ್ಸ್ಟ್ರೀಮ್ಸ್ ಆಫ್ ಟೆಂಪ್ರೇಚರ್ಸು, ಕ್ಲೈಮೆಟಿಕ್ ಟೆಂಪ್ರೇಚರ್ಸು, ಅಥವಾ ಡಿಸೀಸಸ್. ಕೆಲವು ಸಾರಿ ಏನಾದರೂ ತುಂಬ ಬೇಗ ಇನ್ಫೆಕ್ಷನ್ ಸಾರಿ ಗರ್ಭದಸ್ಥ ಆ ಥರ ಕಂದಾಕೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಯಾವ ಕಾರಣಕ್ಕೆ ಕಂದಾಕಿದೆ ಅಂತಕ್ಕಂಥದ್ದನ್ನು ತಜ್ಞ ಪಶುವೈದ್ಯರಿಗೆ ತೋರಿಸಬೇಕಾಗುತ್ತೆ. ಕಂದಾಕಿದ ಕಾರಣವನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಕೊಡಿಸಿದ್ರೆ ಅದನ್ನು ಮಾರೋ ಅವಶ್ಯಕತೆ ಇಲ್ಲ. ಅಥವಾ ಬರೀ ಹಾರ್ಮೋನ್ನಿಂದ ಏನಾದರೂ ಆಗ್ತಾ ಇದೆ ಅಂತಂದರೆ ಹಾರ್ಮೋನ್ ಇಂಜೆಕ್ಷನ್ಸ್ ಗರ್ಭ ಧರಿಸಿದ ಕೂಡಲೇ ಗರ್ಭ ಪರೀಕ್ಷೆ ಮಾಡಿಸಿ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ಸನ್ನು ಕೊಟ್ಟಾಗ ಅದು ಮತ್ತೆ ಕಂದಾಕಲ್ಲ. ಅದೇನು ಮಾಡಲಿಲ್ಲ ಅಂದರೆ ಮತ್ತೆ ಕಂದಾಗುತ್ತೆ. ಕೆಲವು ಸರಿ ನಾವು ನೋಡ್ತಾ ಇರ್ತೀವಿ, ರಿಪೀಟೆಡ್ ಆಗಿ ಅದನ್ನು ಅಬಾರ್ಷನ್ಸ್ ಮತ್ತೆ ಆಗ್ತಾ ಇರ್ತೀವಿ. ಯಾಕಪ್ಪ ಅಂದರೆ ಒಂದು ಸರಿ ಕಂದಾಕಿದಾಗ ಮತ್ತೆ ಇನ್ನೊಂದು ಸರಿ ಗರ್ಭ ಧರಿಸಿದ್ರು ಕೂಡ ಏನಾದರೂ ಇದಕ್ಕೆ ಮತ್ತೆ ಅವರು ಟ್ರೀಟ್ಮೆಂಟ್ ಕೊಡಿಸಲಿಲ್ಲ ಅಂದರೆ ಮತ್ತೆ ಕಂದಾಕೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಸರಿ ಕಂದಾಕಿದಾಗ ಡಾಕ್ಟ್ರು ಹತ್ತಿರದಿಂದ ಪಶುವೈದ್ಯರ ಅವರ ಸಲಹೆಯನ್ನು ತೊಗೊಬೇಕು. ಅವ್ರ ಕಡೆ ಚಿಕಿತ್ಸೆ ಕೊಡಿಸಿದ್ರೆ ಏನು ಮತ್ತೆ ತೊಂದರೆ ಇಲ್ಲ, ಮಾರಾಕಂತ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು.